ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 3, ಅಧ್ಯಾಯ 6. ರಾವ್ ಬಹದ್ದೂರ್ ಎಸ್.ಪಿ. ಧೂಮಲ್. ಪಿ.ಬಿ. ಧೂಮಲ್ ರವರು ಸಾಯಿಬಾಬಾ ಭಕ್ತರಲ್ಲಿ ಉಜ್ವಲವಾದ ಭಕ್ತರೆಂದು ಹೇಳಬಹುದು. ಅವರು ಸಾಯಿಬಾಬಾರವರಲ್ಲಿ ಪೂರ ವಿಶ್ವಾಸವಿಟ್ಟು ಪ್ರತಿಯೊಂದು ಮುಖ್ಯ ವಿಷಯದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಬಾಬಾರವರಲ್ಲಿನ ನಂಬಿಕೆಯಿಂದ ಫಲತೆ ಪಡೆದರು. ಅವರು ಮೊದಲಿಗೆ ನಾಸಿಕದಲ್ಲಿ ಪ್ಲೀಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಬಹಳ ಪ್ರಖ್ಯಾತಿ ಆದಾಗ ಬಾಬಾ ಅವರ ಹೆಸರು ಕೇಳಿ 1907ರಲ್ಲಿ ಶಿರಡಿಗೆ ಬಂದರು. ಆಗ ಅವರಿಗೆ ವಯಸ್ಸು 34 ಆಗಿತ್ತು. ಮೊದಲ ದರ್ಶನದಲ್ಲಿಯೇ ಅವರು ಬಾಬಾರವರಲ್ಲಿ ಭಕ್ತರಾದರು. ಅವರು ಶ್ರೀಮಂತ ಗೋಪಾಲರಾವ್ ಬೂಟೆ ಅವರನ್ನು ಬಾಬಾರವರಿಗೆ ಪರಿಚಯ ಮಾಡಿಸಿದರು. ಬೂಟಿಯವರನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಹೋದಾಗ ಬೂಟಿಯವರೂ ಸಹ ಬಾಬಾರವರ ಪರಮ ಭಕ್ತರಾದರು. ಈ ಬೂಟಿಯವರೇ ಸಾಯಿಬಾಬಾರವರಿಗೆ ಅವಿಸ್ಮರಣೀಯ ಸಮಾಧಿ ಮಂದಿರ ನಿರ್ಮಾಣ ಮಾಡಿದರು. ಇದರ ಮಧ್ಯದಲ್ಲಿ ಶ್ರೀ ಸಾಯಿಬಾಬಾರವರ ಮಹಾಸಮಾಧಿ ಇದೆ. ಈಗಿನ ಕಾಲಕ್ಕೆ ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗಿರಬಹುದು. ಈ ರೀತಿ ಧೂಮಲ್ ರವರು ಬಾಬಾರವರಿಗೆ ಮತ್ತು ಸಂಸ್ಥಾನಕ್ಕೂ ಸ್ವರ್ಣಾಕ್ಷರದಲ್ಲಿ ಬರೆದಿಡಬಹುದಾದ ಸೇವೆ ಸಲ್ಲಿಸಿದ್ದಾರೆ ಎಂದರೆ ತಪ್ಪಾಗಲಾರದು. 1907ರಿಂದ ಎಸ್.ಬಿ. ಧೂಮಲ್ ರವರು ಆಗಾಗ್ಗೆ ಶಿರಡಿಗೆ ಬಂದು ಅವರೊಡನೆ ಸಂಪರ್ಕ ಬೆಳೆಸಿ ಎಲ್ಲ ವಿಚಾರಗಳಲ್ಲೂ ಅವರೊಡನೆ ಚರ್ಚೆ ಮಾಡುತ್ತಿದ್ದರು. ನನಗೆ ಯಾವ ವಿಚಾರದಲ್ಲಿ ಅನುಭವ ಆಗುತ್ತಿದೆ ಎಂದು ಹೇಳುವುದು ಕಷ್ಟ. ಅವರೊಡನೆ ಇದ್ದಾಗ ಬಾಬಾರವರು ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಾನು ಗಮನಿಸುತ್ತಿರುತ್ತೇನೆ ಎಂದು ಬಾಬಾ ಹೇಳುತ್ತಿದ್ದರು. ಬಾಬಾ ಮುಂದುವರೆದು, ನಾನು ಈ ರೀತಿ ಮಾಡದಿದ್ದಲ್ಲಿ ನಿನ್ನ ಗತಿ ಏನಾಗುತ್ತಿತ್ತೋ ದೇವರೇ ಬಲ್ಲ ಎಂದು ಹೇಳಿದರು. ಇದನ್ನು ಹೇಳಿದ ಸಂದರ್ಭ ಬಹಳ ಸ್ವಾರಸ್ಯವಾಗಿದೆ. ಎಸ್.ಬಿ. ಧೂಮಲ್ ರವರು ತಮ್ಮ ಶಿರಡಿ ನಿವಾಸದಲ್ಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಬಾಬಾ ದರ್ಶನಕ್ಕೆ ಹೋದಾಗ ಬಾಬಾರವರು, ಬಾಪ್, ಇಡೀ ದಿನ ನನಗೆ ನಿದ್ದೆಯೇ ಬರಲಿಲ್ಲ ಎಂದರು. ಬಾಬಾರವರು, ಏಕೆ ಬಾಬಾ ಎಂದರು. ಬಾಬಾ ಅವರು, ನಾನು ಇಡೀ ರಾತ್ರಿ ನಿನ್ನನ್ನೇ ಚಿಂತಿಸುತ್ತಿದ್ದೆ ಎಂದರು. ಧೂಮಲ್ ರವರು ಯುವಕ, ತುಂಬು ಯೌವನ, ಬೇಕಾದಷ್ಟು ಸಂಪಾದನೆ ಇದ್ದು ವಿಧುರನಾಗಿ ಮಕ್ಕಳಿರಲಿಲ್ಲ. ಆದ್ದರಿಂದ ಅಂತಹ ಸ್ಥಿತಿಯಲ್ಲಿ ಅವರ ಯೋಚನೆಗಳು ಅಡ್ಡಾದಿಡ್ಡಿಯಾಗಿ ದಾರಿ ತಪ್ಪಿ ದೇಹ ಮತ್ತು ಆತ್ಮಕ್ಕೆ ತೊಂದರೆಯಾಗಬಹುದಾಗಿತ್ತು. ಬಾಬಾರವರು ಅವರ ಯೋಚನೆಗಳನ್ನು ನಿಯಂತ್ರಿಸಿ ಹತೋಟಿಯಲ್ಲಿಡಬೇಕಾಗಿತ್ತು. ಆದ್ದರಿಂದಲೇ ಬಾಬಾರವರು, ನಾನು ಹಾಗೆ ಮಾಡದಿದ್ದಲ್ಲಿ ನಿನ್ನ ಗತಿ ಏನಾಗುತ್ತಿತ್ತೋ ಎಂದರು. ಧೂಮಲ್ ರವರಿಗೆ ಕೆಲವು ದೈಹಿಕ ತೊಂದರೆಗಳಿದ್ದು ಅವರು ಆರೋಗ್ಯದ ದೃಷ್ಟಿಯಿಂದ ಆಗಿರಬೇಕಿತ್ತು. 1909ರಲ್ಲಿ ಅವರ ಪತ್ನಿ ಗತಿಸಿದ ನಂತರ ಅವರ ಮಾವ ರಾವ್ ಬಹದ್ದೂರ್ ಕಂಖೇಡೆಯವರು ಇವರನ್ನು ಪುನಃ ವಿವಾಹವಾಗು ಎಂದು ಒತ್ತಾಯಿಸುತ್ತಿದ್ದರು. ಬಾಬಾರವರು ಅನುಮತಿ ನೀಡದೆ ಧೂಮಲ್ ಒಪ್ಪಲಾರರೆಂದು ಅವರು ತಿಳಿದಿದ್ದರು. ಅವರು ಬಾಬಾರವರ ಬಳಿ ಬರುತ್ತಿದ್ದಂತೆಯೇ ಅವರ ನೇತ್ರಗಳು ಕೋಪದಿಂದ ಕೆಂಡ ಕಾರುತ್ತಿದ್ದವು. ಬಾಬಾರವರು ಇದಕ್ಕೆ ಸಮ್ಮತಿಸಲಿಲ್ಲ ಎಂದು ತಿಳಿದು ಹಿಂದಿರುಗಿದರು. ಬಾಬಾರವರು ಧೂಮಲ್ ಅವರ ಮೇಲೆ ಬಹಳ ಪ್ರೀತಿಯಿಂದಿದ್ದು ಅವರಿಗೆ ಲೌಕಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಹಾಯ ಮಾಡಿದರು. ಅವರ ಜೀವನದುದ್ದಕ್ಕೂ ಆದ ಘಟನೆಗಳು ಇದನ್ನು ಸಾಬೀತುಗೊಳಿಸಿವೆ. ನಿಜವಾಗಿಯೂ ಅವರ ಮತ್ತು ಬಾಬಾರವರ ಸಂಪರ್ಕ ದಿನವಿಡೀ ರಾತ್ರಿ ಪೂರ್ತಿ ಮತ್ತು ವರುಷದ ಎಲ್ಲ ದಿನಗಳಲ್ಲೂ ಇದ್ದವು. ಯಾವ ವಿಚಾರವೇ ಆಗಲಿ, ಜೀವನದಲ್ಲಿ ಯಾವ ಘಟನೆಯೇ ಆಗಲಿ, ಅದು ಕ್ಷುಲ್ಲಕವೇ ಆಗಿರಲಿ,
ಬಾಬಾರವರ ಸಂಪರ್ಕವಿಲ್ಲದೆ ಇರುತ್ತಿರಲಿಲ್ಲ. ನನ್ನ ಜೀವನದ ಎಲ್ಲದರಲ್ಲಿಯೂ ಬಾಬಾರವರ ಅಧಿಕಾರ ಇತ್ತು ಎಂದು ಧೂಮಲ್ ಹೇಳಿದ್ದಾರೆ. ಅವರು ಮುಂದುವರೆದು, ನನ್ನ ಬಾಹ್ಯ ಪ್ರಪಂಚವು ಇದನ್ನು ನಂಬಲಿ ಅಥವಾ ನಂಬದಿರಲಿ, ಅದಕ್ಕೆ ನಾನು ಚಿಂತಿಸುವುದೇ ಇಲ್ಲ ಎಂದರು. BVN ಸ್ವಾಮಿಯವರು ಇದನ್ನು ನಂಬಿದ್ದಾರೆಂದು ಅವರು ಅವರ ಜೀವನದ ಅನೇಕ ಘಟನೆಗಳನ್ನು ಬಾಬಾರವರು ಸಹಾಯ ಮಾಡಿದ ರೀತಿಯನ್ನು ಅವರಿಗೆ ತಿಳಿಸಿದರು. ಬಾಬಾರವರನ್ನು ಸರಿಯಾಗಿ ತಿಳಿದುಕೊಳ್ಳುವ ರೀತಿ ಅವನ್ನು ಅವರವರೇ ಅನುಭವಿಸಬೇಕು ಎಂದು ಹೇಳಿದ್ದಾರೆ. ಅವರು ಬಾಬಾ ಎಲ್ಲಿಗೆ ಹೋಗಿದ್ದಾರೆ, ಅವರು ಇನ್ನೂ ಜೀವಂತವಾಗಿ ಕ್ರಿಯಾಶೀಲರಾಗಿದ್ದಾರೆ ಎಂದಿದ್ದಾರೆ. SB ಧೂಮಲ್ ರವರು 1936ರ ಅಕ್ಟೋಬರ್ನಲ್ಲಿ ಬಾಬಾರವರು ಮಹಾಸಮಾಧಿ ಆಗುವುದಕ್ಕೆ ಮುಂಚಿನದಕ್ಕಿಂತ ಈಗ ಹೆಚ್ಚು ಚುರುಕಾಗಿದ್ದಾರೆ. ಯಾರಾದರೂ ಅಷ್ಟು ಆಸಕ್ತಿಯುಳ್ಳವರಾದರೆ ಅವರ ಸಂಪರ್ಕ ಬೆಳೆಸಬೇಕು. ಯಾವಾತನು ಇದನ್ನು ಮಾಡದೆ ಎರಡನೆಯವರಿಂದ ಮೂರನೆಯವರಿಂದ ಅನುಭವಗಳನ್ನು ತಿಳಿಯಬೇಕಾದಲ್ಲಿ ಅದು ಅಷ್ಟು ಸರಿಯಾಗಿರುವುದಿಲ್ಲ. ಅನುಭವಗಳು ಅವುಗಳ ಮಹತ್ವ ಮತ್ತು ಪೂರ್ಣ ಬಲವನ್ನು ಪಡೆಯದೆ ತಮ್ಮ ಮಾತೃಭಾಷೆಯಲ್ಲಿಯೇ ಮುಖಾಮುಖಿಯಾಗಿ ಹೇಳಬೇಕು. ಆದರೆ ಅದನ್ನು ಓದುಗರಿಗೆ ಇಂಗ್ಲಿಷ್ನಲ್ಲಿ ಬರೆದು ಪ್ರಕಟಿಸುವುದರಲ್ಲಿ ಈ ಒಂದು ಮುನ್ನುಡಿಯಿಂದ ಅವರು ಬಾಬಾರವರಲ್ಲಿಟ್ಟಿದ್ದ ಶ್ರದ್ಧೆ ಭಕ್ತಿಯಿಂದ ತಮಗಾದ ಅನುಭವಗಳನ್ನು ಹೇಳಿದ್ದಾರೆ. ಧೂಮಲ್ ರವರ ಅನುಭವ ಸುಮಾರು 95% ಪ್ರಾಪಂಚಿಕ ವಿಚಾರಗಳಿಗೆ ಸಂಬಂಧ ಪಟ್ಟದ್ದುದಾಗಿ ಇನ್ನು ತಿಳಿದ 5% ಬೇರೆ ವಿಷಯಗಳಿಗೆ ಸಂಬಂಧಿಸಿದೆ. ಧೂಮಲ್ ರವರು ಬಾಬಾರವರಲ್ಲಿ ಅಷ್ಟು ಪ್ರೇಮ, ಗೌರವ ಮತ್ತು ಆಳವಾದ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಬಾಬಾರವರ ಧ್ಯೇಯವೂ ಸಹ ಸಂಪರ್ಕವನ್ನು ಬೆಳೆಸಿಕೊಂಡು ಹೋಗುವುದೇ ಆಗಿತ್ತು. ಏಕೆಂದರೆ ಶಿಷ್ಯನಿಗೆ ಗುರುವೊಬ್ಬನೇ ಸಾಧನ ಮತ್ತು ಆ ಸಾಧನೆಯು ಶಕ್ತಿಯುತವಾದ ಸಂಪರ್ಕವಾಗುತ್ತದೆ. ಅದೇ ನಿಷ್ಠೆಯನ್ನು ಅಭಿವೃದ್ಧಿ ಮಾಡಲು ಬಾಬಾರವರು ಧೂಮಲ್ ರವರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಅವರ ಯೋಗಕ್ಷೇಮವನ್ನೇ ಚಿಂತಿಸಿ ರಾತ್ರಿಯೆಲ್ಲ ನಿದ್ದೆಗೆಡಲು ತಮ್ಮ ಆರೋಗ್ಯ ಮತ್ತು ಸುಖವನ್ನೇ ತ್ಯಜಿಸಿದ್ದರು. ಧೂಮಲ್ ರವರ ಹೇಳಿಕೆಯಿಂದ ಏಕಾಏಕಿ ಪ್ರೀತಿ ಅಂಕುರಾಗಿ ಕೃತಜ್ಞತೆ ಮತ್ತು ಅದನ್ನು ವ್ಯಕ್ತಪಡಿಸಲು ನನಗೆ ಕಣ್ಣಿನಲ್ಲಿ ಧಾರಾಕಾರವಾಗಿ ಅಶ್ರು ಸುರಿಯಿತು. ಎಂತಹ ಆಳವಾದ ಪ್ರೀತಿ ಇಟ್ಟಿದ್ದರು ಬಾಬಾ. ನನಗೋಸ್ಕರ ಎಷ್ಟು ತೊಂದರೆ ತೆಗೆದುಕೊಂಡರು. ನಾನು ಅವರನ್ನು ಹೇಗೆ ಚಿಂತಿಸುತ್ತಿದ್ದೆನೋ ಅವರು ಕರುಣಾಮಯಿಯಾಗಿ ನನ್ನ ಬಗ್ಗೆ ಚಿಂತಿಸುತ್ತಿದ್ದರು. ಅವರ ಬಗೆಗೆ ನನ್ನ ಚಿಂತನೆ ಪ್ರೀತಿಯಿದ್ದರೂ ಅದು ಬಲಹೀನವಾಗಿ ನಾನು ಅವರಿಗೆ ಯಾವ ಸೇವೆಯನ್ನು ಸಲ್ಲಿಸಲಾಗಲಿಲ್ಲ. ಆದರೆ ನನ್ನ ಮೇಲೆ ಅವರ ಪ್ರೇಮ ಪ್ರೀತಿಯು ಅದೆಷ್ಟು ಗಹನವಾಗಿ ಎಷ್ಟು ಶಕ್ತಿಯಿಂದ ಅವರು ನನ್ನ ಎಲ್ಲ ವಿಚಾರಗಳಲ್ಲಿಯೂ ಸಹಾಯ ಮಾಡುತ್ತಿದ್ದರು ಎಂದಿದ್ದಾರೆ ಧೂಮಲ್. ಬಾಬಾರವರು ಮುಂದಿನ ಆಗುಹೋಗುಗಳನ್ನು ನನಗೆ ಕೆಟ್ಟದ್ದಾಗುವುದನ್ನು ತಡೆದು ಒಳ್ಳೆಯದಾಗುವಂತೆ ಮಾಡುತ್ತಿದ್ದರು. ಇಂತಹ ಸಂಗತಿಗಳು ಕೆಲವನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. ನಾಸಿಕದಲ್ಲಿದ್ದಾಗಲೂ ಕೂಡ ಧೂಮಲ್ ರವರು ಶಿರಡಿಯಲ್ಲಿದ್ದ ಶ್ಯಾಮಾ ಅವರಿಗೆ ಪತ್ರ ಬರೆದು ಬಾಬಾರವರಿಗೆ ತಿಳಿಸಲೆಂದು ಪತ್ರ ಬರೆಯುತ್ತಿದ್ದರು. ಶ್ಯಾಮಾರವರು ಪತ್ರಗಳನ್ನು ಓದಿ ಬಾಬಾರವರಿಗೆ ಹೇಳಿ ಅವರ ಉತ್ತರವನ್ನು ಧೂಮಲ್ ರವರಿಗೆ ಹೇಳುತ್ತಿದ್ದರು. ಅನೇಕ ಸಾರಿ ಬಾಬಾ ಜೀವಂತವಾಗಿದ್ದಾಗಲೂ ಮತ್ತು ಮಹಾಸಮಾಧಿ ನಂತರವೂ ಧೂಮಲ್ ಅವರು ತಮ್ಮ ಪ್ರಶ್ನೆಗಳನ್ನು ಮನದಲ್ಲಿಯಾಗಲಿ ಚೀಟಿಗಳನ್ನು ಬರೆದು ಬಾಬಾ ಫೋಟೋ ಮುಂದೆ ಆಗಲಿ ಹಾಕಿ ಉತ್ತರ ಪಡೆಯುತ್ತಿದ್ದು ಅದನ್ನು ಪಾಲಿಸುತ್ತಿದ್ದರು. ಅದೇ ಸರಿಯಾದ ರೀತಿ ಎಂದು ಅದನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರು. ಸಾಮಾನ್ಯವಾದ ಮಾನವರು ಇದನ್ನು ನಂಬಬಾರದು ಎಂದಿದ್ದರು. ಆದರೂ ಬಾಬಾರವರ ಸೂಚನೆ ಪ್ರಕಾರ ನಡೆದು ಅವರು ತುಳಿದ ಹಾದಿ ಸರಿಯಾಗಿತ್ತು ಎಂದು ಮನಗಂಡರು.
ಧೂಮಲ್ ರವರ ಆರೋಗ್ಯವನ್ನು ಮೊದಲಿಗೆ ನೋಡೋಣ. ಅವರ ಸ್ವಂತ ಊರಾದ ನಾಸಿಕದಲ್ಲಿ ಒಮ್ಮೆ ಪ್ಲೇಗ್ ಜಾಡ್ಯ ಹಬ್ಬಿತು. ಸತ್ತ ಇಲಿಗಳು ಮನೆಯಲ್ಲಿ ಕಾಣಿಸಿಕೊಂಡವು. ಧೂಮಲ್ ಅವರು ಶಿರಡಿಗೆ ಪತ್ರ ಬರೆದು ಮನೆಯನ್ನು ಬಿಟ್ಟು ಹೋಗಲು ಅನುಮತಿ ಬೇಡಿ ಅವರು ಮನೆ ಖಾಲಿ ಮಾಡು ಎಂದು ಉತ್ತರ ಬಂದ ನಂತರ ಖಾಲಿ ಮಾಡಿದರು. ಯಾವಾಗಲೂ ಬಾಬಾರವರ ಕೃಪಾ ಕಟಾಕ್ಷದಲ್ಲಿದ್ದರಿಂದ ಅವರ ಉತ್ತರ ಬರುವ ತನಕ ಕ್ಷೇಮವಾಗಿಯೇ ಇದ್ದರು. ಎಲ್ಲ ಹೆಜ್ಜೆಯಲ್ಲಿಯೂ ನಾನು ನಿನಗೆ ಮಾರ್ಗದರ್ಶನ ನೀಡುತ್ತೇನೆ ಎಂದು ಹೇಳಿದ. ಬಾಬಾರವರ ವಚನದಂತೆ ಬಾಬಾರವರ ಮಾತನ್ನು ನಂಬಿ ಪ್ಲೇಗ್ ಜಾಡ್ಯ ಇದ್ದರೂ ಅವರು ಉತ್ತರ ಬರುವ ತನಕ ಅಲ್ಲಿಯೇ ಇದ್ದರು. ಬಾಬಾರವರ ಉತ್ತರದ ನಂತರವೇ ಮನೆ ಖಾಲಿ ಮಾಡಿದರು. ನಾಸಿಕದಲ್ಲಿಯೇ ಆಗಲಿ ಯಾವ ಸ್ಥಳದಲ್ಲಿಯೇ ಆಗಲಿ ಬಾಬಾರವರು ಧೂಮಲ್ ರವರಿಗೆ ತೊಂದರೆಯಾಗುವುದಕ್ಕೆ ಬಿಡದೆ ಅವರನ್ನು ತಮ್ಮ ಮಗುವಂತೆ ನೋಡಿಕೊಳ್ಳುತ್ತಿದ್ದರು. ಈ ತರಹ 29 ವರ್ಷಗಳು, ಅಂದರೆ 1907ರಿಂದ 1936 ತನಕ ಅವರು ಬಾಬಾರವರಲ್ಲಿಟ್ಟಿದ್ದ ನಂಬಿಕೆ ಒಂದು ಸಂಗತಿಯಲ್ಲಾದರೂ ಸುಳ್ಳಾಗಲೇ ಇಲ್ಲ. ಅವರು ಬಾಬಾರವರಿಂದ ಉತ್ತರ ಬಂದ ನಂತರ ಒಂದು ಬಂಗಲೆಗೆ ತಮ್ಮ ನಿವಾಸ ಬದಲಾಯಿಸಿದರು. ಅದೇ ರಾತ್ರಿಯೇ ಒಂದು ಸತ್ತ ಇಲಿ ಅಲ್ಲಿ ಕಂಡುಬಂದಿತು. ಧೂಮಲ್ ರವರು ಬಂಗಲೆಯಿಂದ ಬೇರೆ ಕಡೆಗೆ ಹೋಗಲೇ ಎಂದು ಬಾಬಾರವರಿಗೆ ಪತ್ರ ಬರೆದರು. ಬಾಬಾರವರು ಬೇಡ ಎಂದರು. ಹಾಗೆಯೇ ಅವರು ಅಲ್ಲಿಯೇ ವಾಸ ಮಾಡಿದರು. ಆರೋಗ್ಯದ ಅಧಿಕಾರಿಗಳು ಮತ್ತು ಅಕ್ಕಪಕ್ಕದವರು ಅವರ ತಿಳುವಳಿಕೆಯನ್ನು ಧಿಕ್ಕರಿಸಿ ಅಲ್ಲಿಯೇ ಇದ್ದುದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಅನಂತರ ಸತ್ತ ಇಲಿಗಳು ಆ ಬಂಗಲೆಯ ಹತ್ತಿರ ಇದ್ದ ಬಾವಿಯಲ್ಲಿಯೂ ಕಾಣಿಸಿತು. ಅದರಿಂದಲೇ ನೀರು ತೆಗೆದುಕೊಳ್ಳಬೇಕಾಗಿತ್ತು. ಕೂಡಲೇ ಧೂಮಲ್ ರವರು ಮನೆ ಬಿಡಲು ಬಾಬಾ ಅವರ ಅನುಮತಿ ಬೇಡಿದರು. ಬಾಬಾರವರು ಅನುಮತಿ ನೀಡುತ್ತಾರೆ ಎಂದು ಎಲ್ಲ ಸಾಮಾನುಗಳನ್ನು ಕಟ್ಟಿಟ್ಟರು. ಇನ್ನೊಂದು ಮನೆಗೆ ಹೋಗಲು ತಯಾರಾದರು. ಅವರು ಆ ಮನೆಯ ಬೀಗವನ್ನು ತೆಗೆಯುತ್ತಿದ್ದಾಗ ಅಂಚೆಯವನು ಬಂದು ಶಿರಡಿಯಿಂದ ಬಂದ ಪತ್ರ ನೀಡಿದನು. ನೀನೇಕೆ ಮನೆ ಬಿಡಬೇಕು ಎಂದಿತ್ತು ಆ ಪತ್ರದಲ್ಲಿ. ಕೂಡಲೇ ಹಿಂತಿರುಗಿ ಅದೇ ಹಳೆ ಮನೆಯಲ್ಲಿ ಧೈರ್ಯವಾಗಿ ವಾಸಿಸತೊಡಗಿದರು. ಆದರೆ ನೀರನ್ನು ಮಾತ್ರ ಗೋದಾವರಿಯಿಂದ ತರುತ್ತಿದ್ದರು. ಸುತ್ತಮುತ್ತ ಪ್ಲೇಗ್ನಿಂದ 10-14 ಮಂದಿ ಸತ್ತಿದ್ದರೂ ಕೂಡ ಅವರಿಗೆ ಏನೂ ತೊಂದರೆ ಆಗಲೇ ಇಲ್ಲ. ಬಾಬಾರವರ ಸಹಾಯ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಕೆಲವು ಧಾರ್ಮಿಕ ವಿಷಯಗಳಲ್ಲಿಯೂ ಇತ್ತು. ಅವರು 1909ರಲ್ಲಿ ತಮ್ಮ ಪತ್ನಿಯನ್ನು ಕಳೆದುಕೊಂಡು ಮಾಸಿಕ ಶ್ರಾದ್ದವನ್ನು ನಾಸಿಕದಲ್ಲಿ ಮಾಡುವವರಾಗಿದ್ದರು. ಬಾಬಾರವರು ಶ್ಯಾಮಾರವರ ಮೂಲಕ ಪುತ್ರ ಮುಖೇನ ನೀನು ನಿನ್ನ ಪತ್ನಿಯ ಮಾಸಿಕವನ್ನು ಶಿರಡಿಯಲ್ಲಿ ಮಾಡು, ಅವಳಿಗೆ ನಾನು ಸದ್ಗತಿ ನೀಡುತ್ತೇನೆ ಎಂದು ಬರೆದಿದ್ದರು. ಧೂಮಲ್ ಅವರು ಶಿರಡಿಗೆ ಹೋಗಿ ಅಲ್ಲಿ ಶ್ರಾದ್ದ ಮಾಡಿದರು. ಬಾಬಾರವರು 15 ರೂಪಾಯಿ ದಕ್ಷಿಣೆ ಕೇಳಿದರು. ಧೂಮಲ್ ದಕ್ಷಿಣೆ ನೀಡಿದರು. ಬಾಬಾರವರು ಅವರ ಪತ್ನಿಗೆ ಸದ್ಗತಿ ನೀಡುವುದಾಗಿ ಹೇಳಿ ಅವರು ಅದನ್ನು ನಂಬಿದರು. ಪ್ರತಿಯೊಬ್ಬ ಭಕ್ತನು ಇದನ್ನು ನಂಬುತ್ತಾನೆ, ಏಕೆಂದರೆ ಶ್ರೀರಾಮನ ವಾಕ್ಯವನ್ನು ಸಾಯಿರಾಮ ಹೀಗೆ ಹೇಳಿದ್ದಾರೆ, ಅನೃತಂ ನೋಡ್ತಾ ಪೂರ್ವಂ ಮೇನ ಚ ವಾಕ್ಷೆ ರದಚಿನ. ಅಂದರೆ ಸತ್ಯವನ್ನು ನಾನು ಎಂದು ನುಡಿದಲ್ಲಿ ನಾನೆಂದು ಅಸತ್ಯವನ್ನು ನುಡಿಯಲಾರೆ. ಬಾಬಾರವರು ಮಸೀದಿಯಲ್ಲಿ ಕುಳಿತು ನಾನೆಂದು ಅನೃತವನ್ನು ನುಡಿಯಲಾರೆ. ಇದು ಸುಳ್ಳನ್ನು ನುಡಿಯುವ ಜಾಗವೇ ಎಂದು ಕೇಳಿದರು ಬಾಬಾ. ಇಲ್ಲಿ ಉಪಾಸಿನಿ ಮಹಾರಾಜರ ಪತ್ನಿಯು ಬಾಬಾ ಅವಳ ಆತ್ಮ ನನ್ನ ಕಡೆ ಬಂದಿದೆ ಎಂದಿದ್ದನ್ನು ಸ್ಮರಿಸಬಹುದಾಗಿದೆ. ಆದರೆ ಬಾಬಾ ಅವಳಿಗೆ ಸದ್ಗತಿ ನೀಡಿದರು, ಏಕೆಂದರೆ ಬಾಬಾ ದೇವರು. ಧೂಮಲ್ ಅವರಿಗೆ ಬಾಬಾರವರ ಸಹಾಯ ಬಹುವಾಗಿ ಲೌಕಿಕ, ಪ್ರಾಪಂಚಿಕ ಮತ್ತು ವೃತ್ತಿ ವಿಷಯಗಳಲ್ಲಿಯೂ ಇದ್ದು ಅವುಗಳಲ್ಲಿ ಕೆಲವನ್ನು ಇಲ್ಲಿ ಕೊಡಲಾಗಿದೆ. ಅವರ ವೃತ್ತಿಯಲ್ಲಿ
ಅವರು ಬಹಳ ಪ್ರಖ್ಯಾತರಾಗಿದ್ದರು. ಆದ್ದರಿಂದ ಅವರಿಗೆ ಸರ್ಕಾರವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಯನ್ನು ನೀಡುವುದಾಗಿ ತಿಳಿಸಿದರು. ಧೂಮಲ್ರವರು ಶ್ಯಾಮಾರವರ ಮೂಲಕ ಬಾಬಾರವರ ಸಮ್ಮತಿ ಕೇಳಿದರು. ಬಾಬಾರವರಿಂದ ಈ ರೀತಿ ಉತ್ತರ ಬಂದಿತು: ಹೊಸದನ್ನು ಏಕೆ ಸ್ವೀಕರಿಸುವೆ? ಹಳೆಯದೇ ಬಹಳ ಚೆನ್ನಾಗಿದೆ ಎಂದು ತಿಳಿಸಿದರು. ಆದ್ದರಿಂದ ಅವರು ಆ ಹುದ್ದೆಯನ್ನು ಸ್ವೀಕರಿಸಲಿಲ್ಲ. ಅವರು ವೃತ್ತಿಯಲ್ಲಿ ಬಹಳ ಪ್ರಗತಿ ಸಾಧಿಸಿದ್ದು ವರಮಾನ ಹೇರಳವಾಯಿತು. ಆದ್ದರಿಂದ ಅವರಿಗೆ ಏನೂ ನಷ್ಟವಾಗಲಿಲ್ಲ. ಅವರು ಯಾವಾಗಲೂ ಬಾಬಾರವರ ಉತ್ತರ ಪಡೆದೇ ನಡೆಯುತ್ತಿದ್ದರು. ಒಂದು ಮೊಕದ್ದಮೆಯಲ್ಲಿ ಬಹಳ ತೊಂದರೆಯಾಗಿ 3 ಜನ ಸಹೋದರರಿಗೂ ಶಿಕ್ಷೆ ವಿಧಿಸಿದರು. ಏಕೆಂದರೆ ಅವರ ವಿರೋಧಿಯೊಬ್ಬನು ಮೂಳೆ ಮುರಿದುಕೊಂಡು ಆಸ್ಪತ್ರೆಗೆ ಸೇರಿಸಿ 20 ದಿನಗಳು ಚಿಕಿತ್ಸೆ ಪಡೆಯುತ್ತಿದ್ದನು. ಧೂಮಲ್ ಇವರ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಸಿದರು. ಸ್ಟೇಷನ್ ಜಡ್ಜ್, ಈ ಮೊಕದ್ದಮೆ ಬಲವಾಗಿದೆ, ನಾನು ಜಾಮೀನು ಕೊಡಲಾರೆ ಎಂದರು. ಕೂಡಲೇ ಧೂಮಲ್ ಅವರು ಬಾಬಾರವರ ಬಗ್ಗೆ ಯೋಚಿಸಿದರು. ಮತ್ತೆ ಜಡ್ಜ್ ಕಡೆ ತಿರುಗಿದರು. ಅವರ ಮೂಳೆ ಮುರಿದಿದೆ ಎಂಬ ವರದಿಯು ಯೋಗ್ಯವಾದ ವೈದ್ಯರಿಂದಿಲ್ಲ. ಆದ್ದರಿಂದ ಅದನ್ನು ಮಾನ್ಯತೆ ಮಾಡಬಾರದು. ಅಪೀಲುದಾರರೆಲ್ಲರೂ ವ್ಯವಸಾಯ ಮಾಡುವವರು, ಓರ್ವನು ಮಾತ್ರ ಕೂಲಿಕಾರ. ಎಲ್ಲರೂ ಬಂದೀಖಾನೆಯಲ್ಲಿದ್ದರೆ ಅವರ ಪೈರುಗಳೆಲ್ಲವೂ ನಾಶವಾಗುವುವು ಎಂದರು. ಕೂಡಲೇ ನ್ಯಾಯಾಧೀಶರು ಜಾಮೀನು ನೀಡಿದರು. ಪಬ್ಲಿಕ್ ಪ್ರಾಸಿಕ್ಯೂಟರರು ಧೂಮಲ್ರವರನ್ನು ಸುಮ್ಮನೆ ವಾದ ಮಾಡದೆ ಕ್ಷಮೆಯಾಚನೆ ಮಾಡಿದರೆ ನಾವು ವಿರೋಧಿಸುವುದಿಲ್ಲ ಎಂದರು. ಆದರೆ ಧೂಮಲ್ ಅವರು ಕಡಿಮೆ ಶಿಕ್ಷೆಗೆ ವಾದ ಮಾಡಿದರು. ಆಗ ನ್ಯಾಯಾಧೀಶರು, ಶಿಕ್ಷೆ ಕಡಿಮೆ ಮಾಡಲು ಇಷ್ಟೊಂದು ಸಮಯ ಬೇಕಿರಲಿಲ್ಲ ಎಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಾಡಿದರು. ಆಗ ನ್ಯಾಯಾಧೀಶರು, ವೈದ್ಯಕೀಯ ವರದಿ ಯೋಗ್ಯರಾದ ವೈದ್ಯರಿಂದಿಲ್ಲ ಎಂದ ಮೇಲೆ ಅವರುಗಳಿಗೆ ಹೆಚ್ಚು ತೊಂದರೆ ಹೇಗಾಗಿದೆ ಎಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಗಾಯಾಳು ಆಸ್ಪತ್ರೆಯಲ್ಲಿ 20 ದಿನಗಳಿದ್ದ ಎಂದರು. ಆ ನ್ಯಾಯಾಧೀಶರು ಕಟುವಾಗಿ, ಅದನ್ನು ನೀನು 3ನೇ ತರಗತಿ ಮ್ಯಾಜಿಸ್ಟ್ರೇಟ್ ಹತ್ತಿರ ಹೇಳಬಹುದು, ನನ್ನ ಮುಂದೆ ಅಲ್ಲ ಎಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಈ ಟೀಕೆಯನ್ನು ಕೇಳಿ ಅಲ್ಲೇ ಕುಸಿದರು ಮತ್ತು ವಾದ ಮುಂದುವರಿಸಲಿಲ್ಲ. ಅಪೀಲುವಾದಿಗಳೆಲ್ಲರಿಗೂ ಖುಲಾಸೆಯಾಯಿತು. ವೃತ್ತಿಯ ಬಗ್ಗೆ ಇನ್ನೊಂದು ವಿಚಾರ ಬಹಳ ಸ್ವಾರಸ್ಯವಾಗಿದೆ. ಬಾಬಾರವರ ಸೇವಕ ರಘು ಮತ್ತು 5 ಜನರಿಗೆ ಮಾರವಾಡಿ ಹೆಂಗಸೊಬ್ಬಳ ಶೀಲವನ್ನು ಕೆಡಿಸಿದರೆಂಬ ಆಪಾದನೆಯ ಮೇಲೆ ಅವರಿಗೆ ಶಿಕ್ಷೆಯಾಗಿ ಅವರನ್ನು ಬಂದೀಖಾನೆಯಲ್ಲಿ ಇಡಲಾಗಿತ್ತು. ಅಹಮದ್ ನಗರದ ಬಂದೀಖಾನೆಯನ್ನು ರಘು ಆಳುತ್ತಿದ್ದ. ಬಾಬಾ ಅವನಿಗೆ ಕಾಣಿಸಿಕೊಂಡು, ನಿನ್ನನ್ನು ಬಿಡಿಸುವೆ ಎಂದರು. ಮರುದಿನ ತಾತ್ಯಾ ಪಾಟೀಲರು ಅಪೀಲು ಪತ್ರಗಳನ್ನು ಬಾಬಾರವರಿಗೆ ತೋರಿಸಿ, ಅನಂತರ ಕೆಲವು ಹಿರಿಯ ನ್ಯಾಯವಾದಿಗಳಿಗೆ ತೋರಿಸಿದಳು. ಅವರುಗಳಿಗೆ ಆ ಜನ ಕಣ್ಣಾರೆ ಕಂಡ ಸಾಕ್ಷಿಯ ಆಧಾರದ ಮೇಲೆ ಶಿಕ್ಷೆ ವಿಧಿಸಿದರು ಎಂದು ತಿಳಿದು ಇದು ಪ್ರಯೋಜನವಿಲ್ಲ ಎಂದರು. ಬಾಬಾರವರ ಹತ್ತಿರ ಪತ್ರಗಳನ್ನು ತೆಗೆದುಕೊಂಡು ಹೋದಾಗ ಬಾಬಾರವರು ಇದನ್ನು ಬಾವ್ ಅವರ ಬಳಿ ತೆಗೆದುಕೊಂಡು ಹೋಗಿ ತೋರಿಸು ಎಂದಾಗ ಅವರು, ನನಗಿಂತ ಅನೇಕ ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅಹಮದ್ ನಗರಕ್ಕೆ ಏಕೆ ತೆಗೆದುಕೊಂಡು ಹೋಗಬಾರದು ಎಂದರು. ಕೂಡಲೇ ಧೂಮಲ್ರವರು ಅಪೀಲು ಪತ್ರ ಬರೆದು ಅಹಮದ್ ನಗರಕ್ಕೆ ಹೋಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂಗಲೆಗೆ ಹೋದರು. ಅವರು, ಇದು ಜನ ಕಣ್ಣಾರೆ ಕಂಡ ಸಾಕ್ಷಿಗಳು ಎಂದರು. ಮ್ಯಾಜಿಸ್ಟ್ರೇಟರು, ಇದು ಬಹಳ ಬಲವಾದ ಮೊಕದ್ದಮೆ. ಕೂಡಲೇ ಬಾಬಾರವರ ರೀತಿ ವಿಧಾನ ತಿಳಿಯಿತು. ಧೂಮಲ್ ಅವರು 6 ಜನ ಕಣ್ಣಾರೆ ಕಂಡ ಸಾಕ್ಷಿ ಎಂದರು. ಸಾಕ್ಷಿಗಳನ್ನು ಶಿರಡಿಹಳ್ಳಿಯ ವಾತಾವರಣದಲ್ಲಿ ದೊರಕುತ್ತದೆ ಎಂದರು. ಮ್ಯಾಜಿಸ್ಟ್ರೇಟರರು, ನೀವು ಹಾಗೆನ್ನುತ್ತೀರಾ ಎಂದರು. ಧೂಮಲ್ ಅವರು ಯೋಚಿಸಿ ಖರೆಯಾಗಿ ಹೇಳಬಲ್ಲೆ ಎಂದು ಉತ್ತರವಿತ್ತರು. ಧೂಮಲ್ ಅವರ ಮಾತುಗಳನ್ನು ಕೇಳುತ್ತಲೇ ಮ್ಯಾಜಿಸ್ಟ್ರೇಟರ ಮನದಲ್ಲಿ ಮಾರ್ಪಾಡಾಗಿ
ಹಾಗಿದ್ದರೆ ನಾನು ಎಲ್ಲ ಅಪರಾಧಿಗಳನ್ನು ಖುಲಾಸೆ ಮಾಡುತ್ತೇನೆ ಎಂದರು. ಮ್ಯಾಜಿಸ್ಟ್ರೇಟರ್ ಕೆಳಗಿನ ನ್ಯಾಯಾಲಯದಿಂದ ಪತ್ರಗಳನ್ನು ಕರೆತರಿಸದೆ, ಜಡ್ಜ್ಮೆಂಟ್ ಆಗಲಿ ಅಪೀಲಾಗಲಿ ಓದದೆ ನಿಮ್ಮ ಅಪೀಲು ಪತ್ರ ಮತ್ತು ವಿವರಣೆ ನೀಡಿ ಎಂದರು. ಧೂಮಲ್ ರವರು ಅಪೀಲೇಟ್ ನ್ಯಾಯಾಲಯದ ತೀರ್ಪನ್ನು ಬರೆದು ಹೇಳಿದರು. ಈ ಮ್ಯಾಜಿಸ್ಟ್ರೇಟ್ ಯುರೋಪಿಯನ್ ಆಗಿ ಅದನ್ನು ಹಾಗೆಯೇ ಬರೆದು 6 ಅಪರಾಧಿಗಳನ್ನು ಬಿಡುಗಡೆಗೆ ಆದೇಶ ನೀಡಿದರು. ಆಗ ಮ್ಯಾಜಿಸ್ಟ್ರೇಟ್ ರವರು ಧೂಮಲ್ ರವರಿಗೆ ಎಲ್ಲ ಸಮಯದಲ್ಲೂ ಸಾಯಿಬಾಬಾರವರೇ ಅವರ ಮನದಲ್ಲಿ ಅಡಗಿ ನಿರ್ವಹಿಸುತ್ತಾರೆಂಬ ಭಾವನೆಯಿಂದ ನಿಮ್ಮ ಸಾಯಿಬಾಬಾ ಮುಸ್ಲಿಮರೋ ಹಿಂದುವೋ ಎಂದು ಕೇಳಿದರು. ಧೂಮಲ್ ರವರು ಎರಡೂ ಅಲ್ಲ, ಅವರು ಅದಕ್ಕೂ ಮೀರಿದವರು ಎಂದರು. ಅವರೇನು ಉಪದೇಶ ಮಾಡಿದ್ದಾರೆ ಎಂದು ಮುಂದಿನ ಪ್ರಶ್ನೆ ಹಾಕಿದರು. ಧೂಮಲ್ ಅವರು ನೀವೇ ಅವರ ಬಳಿ ಹೋಗಿ ಅದನ್ನು ತಿಳಿಯಬಹುದು ಎಂದರು. ನಾನು ಹೋಗಲೇ ಎಂದು ಕೇಳಿದರು ಮ್ಯಾಜಿಸ್ಟ್ರೇಟ್. ಧೂಮಲ್ ಅವರು ಖಂಡಿತ ಹೋಗಬೇಕು ಎಂದರು. ಮ್ಯಾಜಿಸ್ಟ್ರೇಟ್ ಅವರು ಮೊದಲು ಶಿರಡಿಗೆ ಹೋಗಲು ಮನಸ್ಸು ಮಾಡಿದರು, ಆದರೆ ಹೋಗಲಿಲ್ಲ. ಧೂಮಲ್ ಅವರು ಯಾವ ಜಾಮೀನೂ ಇಲ್ಲದೆ ರಘು ಮತ್ತು 6 ಜನರನ್ನು ಕರೆದುಕೊಂಡು ಶಿರಡಿಗೆ ಬಂದರು. ಆಗ ದೀಕ್ಷಿತ್ ಅವರ ಮಗಳು ಗತಿಸಿದ್ದಳು. ಜನಗಳು ಅವಳ ಸಂಸ್ಕಾರಕ್ಕೆ ಹೋಗುತ್ತಿದ್ದರು. ಬಾಬಾರವರು ಕೆಲವರನ್ನು ಕರೆದು, ಹೋಗಬೇಡಿ, ನಾನೊಂದು ಚಮತ್ಕಾರ ತೋರಿಸುವೆ ಎಂದರು. ಆಗ ಸ್ವಲ್ಪ ಹೊತ್ತಿನಲ್ಲಿ ಅಪೀಲುದಾರರು ಬಂದರು. ಆಗ ಜನ ಹೇಗೆ ಹಿರಿಯ ಮ್ಯಾಜಿಸ್ಟ್ರೇಟ್ ವಿರುದ್ಧ ಪಕ್ಷದವರನ್ನು ಕೇಳದೆಯೇ ಬಿಡುಗಡೆ ಮಾಡಿದರು ಎಂದು ಚಕಿತರಾಗಿ, ಇದು ಬಾಬಾ ಅವರ ಚಮತ್ಕಾರ ಎಂದರು. ಇದೇ ಮಹಾಸ್ತಂಭನ. ಬಾಬಾ ಅವರು ಮ್ಯಾಜಿಸ್ಟ್ರೇಟ್ ರವರ ಮನವನ್ನು ಸೆರೆ ಹಿಡಿದು ನ್ಯಾಯ ದೊರಕಿಸಿದರು ಎಂದು ತಿಳಿದು ಬರುತ್ತದೆ. ಬಾಬಾರವರು ಧೂಮಲ್ ರವರನ್ನು ಮಹಾಸಮಾಧಿಗೆ ಮುಂಚೆ ಹೇಗೆ ನೋಡಿಕೊಳ್ಳುತ್ತಿದ್ದರೋ ಹಾಗೆಯೇ ಅನಂತರವೂ ನೋಡಿಕೊಳ್ಳುತ್ತಿದ್ದರು. ಧೂಮಲ್ ಮೊದಲು ನಾಸಿಕ್ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾಗಿ ಸುಮಾರು 1000 ಪತ್ರಗಳಿಗೆ ಸಹಿ ಹಾಕಬೇಕಿತ್ತು. ಇದು ಬಹಳ ಕಾಲ ಹಿಡಿದು ಅವರಿಗೆ ತಮ್ಮ ಕೆಲಸ ನಿರ್ವಹಿಸುವುದು ಕಡಿಮೆಯಾಯಿತು. ಅದರಿಂದ ಅವರು ಆದಾಯ ತೆರಿಗೆ ಕೊಡಬೇಕಾಯಿತು. ಆದರೆ ಅದರಿಂದ ಅವರಿಗೆ ರಾವ್ ಬಹದ್ದೂರ್ ಎಂಬ ಬಿರುದು ಬಂದಿತು. ಇದು 1927ರಲ್ಲಿ ಆಯಿತು. ಆದರೆ ಅವರ ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ ಅವಧಿಯಲ್ಲಿ ಒಂದು ವಿಶೇಷ ಸಂಗತಿ ನಡೆಯಿತು. ಅದು ಇಲ್ಲಿ ಉಲ್ಲೇಖಾರ್ಹವಾಗಿದೆ. ಪ್ರತಿ ರಾತ್ರಿ ಒಬ್ಬ ಜವಾನ ಪತ್ರಗಳನ್ನು ಹಿಡಿದು ಅದಕ್ಕೆ ಒಂದೊಂದಾಗಿ ಸಹಿ ಹಾಕಿದ ನಂತರ ಅದರ ಶಾಯಿಯನ್ನು ಒತ್ತುತ್ತಿದ್ದ. ಅನಂತರ ಮುಂದಿನದಕ್ಕೆ ಸಹಿ ಹಾಕುತ್ತಿದ್ದರು. ಒಂದು ದಿನ ಈ ಪ್ರತಿಗಳು ತಮ್ಮ ಬಳಿ ಇದ್ದಾಗ ಅವರ ಮೇಲೆ ಬಹಳ ಗೌರವ ಇಟ್ಟ ಒಬ್ಬಾತ ಬಂದು ಮಧ್ಯರಾತ್ರಿಯ ತನಕ ಮಾತನಾಡುತ್ತಾ ಕುಳಿತ. ಆದ್ದರಿಂದ ಸಹಿ ಹಾಕುವುದನ್ನು ಮುಂದೂಡಲಾಯಿತು. ಬೆಳಿಗ್ಗೆ ಏಳುತ್ತಲೇ ಅವರು ಬಂದು ಮೊಕದ್ದಮೆ ವಿಚಾರವಾಗಿ ಹೋಗಿ ರಾತ್ರಿಯಾದ ಮೇಲೆ ಬಂದರು. ಆಗ ಅವರು ಹಿಂದಿನ ದಿನದ ಪತ್ರಗಳನ್ನು ಕೇಳಿದರು. ಆದರೆ ಹೆಡ್ ಗುಮಾಸ್ತರು, ಅದೇಕೆ ಹಿಂದಿನ ದಿನದ ಪತ್ರಗಳನ್ನು ಕೇಳುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಅವರು, ನಿನ್ನೆ ದಿನ ನಾನು ಪತ್ರಗಳಿಗೆ ಸಹಿ ಹಾಕಿಲ್ಲ ಎಂದರು. ಹೆಡ್ ಗುಮಾಸ್ತ ಧೂಮಲ್ ಅವರಿಗೆ ಅಚ್ಚರಿಯೋ ಎಂಬಂತೆ ಹಿಂದಿನ ದಿನದ ಪತ್ರಗಳಿಗೆಲ್ಲ ಸಹಿ ಹಾಕಿರುವುದನ್ನು ತೋರಿಸಿದರು. ಧೂಮಲ್ ರವರು ಬಾಬಾರವರು ಎಂತಹ ಪವಾಡ ಮಾಡಿದ್ದಾರೆ ಎಂದು ಬೆರಗಾದರು. ಈಗ ಇನ್ನೊಂದು ಉದಾಹರಣೆ. ಶ್ರೀ ಗೋಪಾಲರಾವ್ ಬೂಟಿ ಧೂಮಲ್ ಅವರನ್ನು ಇಂಗ್ಲೆಂಡಿಗೆ ಪ್ರವಾಸ ಇತರೆ ಖರ್ಚುಗಳನ್ನು ಭರಿಸುವುದಾಗಿಯೂ ಅವರ ಗೈರು ಹಾಜರಿಯಲ್ಲಿ ಅವರ ಕುಟುಂಬದ ವೆಚ್ಚವನ್ನು ಭರಿಸುವುದಾಗಿಯೂ ಹೇಳಿದರು. ಎಲ್ಲವೂ ಅಣಿಯಾಗಿತ್ತು. ಶ್ಯಾಮಾರವರು ಬಾಬಾರವರನ್ನು ಬಾವವರನ್ನು ವಿಲಾಯಿತಿಗೆ ಕಳುಹಿಸಬಹುದೇ ಎಂದು ಕೇಳಿದರು. ಬಾಬಾರವರು ಏತಕ್ಕೆ ಎಂದರು. ಶ್ಯಾಮ ಅವರು ಅಲ್ಲಿ ಬಾರ್ನಲ್ಲಿ ವ್ಯಾಸಂಗ ಮಾಡಲು ಎಂದರು. ಬಾಬಾರವರು ಬೇಡ, ವಿಲಾಯತ್ ಸಾಮರ್ಥ್ಯ ಮತ್ತು ವಿಲಾಯತ್ಯು ವಿಲಾಯತ್ದಲ್ಲಿಲ್ಲ, ಈ ದೇಶದಲ್ಲಿದೆ ಎಂದರು.
ಆದ್ದರಿಂದ ಧೂಮಲ್ ಅವರು ಇಂಗ್ಲೆಂಡ್ ಪ್ರವಾಸ ರದ್ದುಗೊಳಿಸಿ ಇಲ್ಲಿನ ವೃತ್ತಿಯಲ್ಲಿ ತೊಡಗಿದರು. ಸಂಪಾದನೆ ಏನು ಕಮ್ಮಿ ಆಗಿರಲಿಲ್ಲ. 1912ರಲ್ಲಿ ಅವರು ಕ್ಲೋರೋಫಾರಂ ತೆಗೆದುಕೊಂಡು ಆಪರೇಷನ್ಗೆ ಒಳಗಾಗಿದ್ದರು. ಅದು ತೊಂದರೆಯಾಗಿತ್ತು. ಆದರೆ ಧೂಮಲ್ ಶಸ್ತ್ರಚಿಕಿತ್ಸೆ ಮೇಜಿನ ಹತ್ತಿರ ಕುರ್ಚಿಯ ಮೇಲೆ ಬಾಬಾ ಕುಳಿತ ಹಾಗೆ ಕಂಡರು. ಕ್ಲೋರೋಫಾರಂ ಕೊಡುವ ಮೊದಲೇ ಇದನ್ನು ನೋಡಿದ ಅವರು ಧೈರ್ಯವಾಗಿದ್ದರು. ಬಾಬಾರವರು ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದರು. ಶಸ್ತ್ರಚಿಕಿತ್ಸೆ ಫಲಪ್ರದವಾಯಿತು. ಕೆಲವು ಸ್ವಂತ ವಿಷಯಗಳಲ್ಲಿ, ಅಂದರೆ ತಮ್ಮ ಸಹೋದರನ ಪತ್ನಿಯ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದರು. ಬಾಬಾರವರು ರಹಸ್ಯವಾಗಿ ಸಹಾಯ ಮಾಡಲಿಚ್ಛಿಸಿದರು. ಅವರು ನಾಸಿಕ್ನಿಂದ ಪೂನಾಗೆ ಹೊರಟರು. ಅವರ ಸಹೋದರನ ಪತ್ನಿ ಪೂನಾದಲ್ಲಿದ್ದರು. ಅವರು ಕೇವಲ 80 ರೂಪಾಯಿ ಖರ್ಚಿಗೆ ಕಿಸೆಯಲ್ಲಿಟ್ಟುಕೊಂಡು ಹೊರಟರು. ದಾರಿಯಲ್ಲಿ ಶಿರಡಿಯಲ್ಲಿ ಇಳಿದು ಬಾಬಾರವರ ಹತ್ತಿರ ಹೋದರು. ಬಾಬಾರವರು ಎಲ್ಲ 80 ರೂಪಾಯಿಗಳನ್ನು ದಕ್ಷಿಣೆ ಕೇಳಿ ಪಡೆದರು ಮತ್ತು ಅವರನ್ನು 3 ದಿನಗಳು ಇಟ್ಟುಕೊಂಡರು. ಬಾಬಾ ಅವರು ನೋಡೋಣ ಎಂದರು. 3ನೇ ದಿನದ ನಂತರ ಪೂನಾದಿಂದ ಈ ಸಹೋದರನ ಪತ್ನಿ ಗತಿಸಿದಳು ಎಂದು ತಂತಿ ಬಂದಿತು. ಬಾಬಾರವರು ಆ ಮಹಿಳೆಯ ಸಾವನ್ನು ಮುಂಚಿತವಾಗಿಯೇ ತಿಳಿದು ಅಲ್ಲಿಗೆ ಧೂಮಲ್ ಹೋಗುವುದರಿಂದ ಏನು ಪ್ರಯೋಜನವಿಲ್ಲ ಎಂದು ತಿಳಿದು ಹೀಗೆ ಮಾಡಿದರು. ಅದೇ ವರ್ಷವೇ ಬಾಬಾರವರು ಸಮಾಧಿಯಾಗುವುದರಲ್ಲಿದ್ದರು. ಧೂಮಲ್ ಅವರು ಕೆಲವು ಕಾಲ ಬಾಬಾರವರ ಸಂಗಡ ಇರುವ ಸದಾವಕಾಶ ಪಡೆದು ಧನ್ಯರಾದರು. ಬಾಬಾರವರ ಮಹಾಸಮಾಧಿಯ ನಂತರ ಧೂಮಲ್ ಅವರು ದಿವಾನರ್ ಸಂಸ್ಥಾನದ ರೆವಿನ್ಯೂ ಮೆಂಬರ್ ಪದವಿ ಸ್ವೀಕರಿಸಿದರು. ಅವರು ಸುರಗಣ ಪ್ರಾಂತ್ಯದ ರಾಯಭಾರಿಯೂ ಆಗಿದ್ದರು. ಅವರು ಸುರಗಣ ಪ್ರಾಂತ್ಯದಲ್ಲಿದ್ದಾಗ ಆ ಪ್ರಾಂತ್ಯದ ಮುಖ್ಯ ಅಧಿಕಾರಿ ಅವರ ಕೋಣೆಗೆ ನೇರವಾಗಿ ಬಂದರು. ಆಗ ಅವರು ಊಟದ ಮೇಜಿನ ಮೇಲೆ ಕುಳಿತು ಊಟ ಮಾಡುತ್ತಿದ್ದರು. ಧೂಮಲ್ ಅವರು ತಾವು ಊಟ ಮಾಡುತ್ತಿದ್ದುದರಿಂದ ಅವರಿಗೆ ತಕ್ಕ ಉಪಚಾರ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಕ್ಷಮೆ ಬೇಡಿದರು. ಆ ಅಧಿಕಾರಿ ಪಕ್ಕದ ಕೊಠಡಿಗೆ ಹೋಗಿ ಅಲ್ಲಿ ಹಾಕಿದ್ದ ಬಾಬಾರವರ ಚಿತ್ರಪಟ ನೋಡಿದರು. ಅಲ್ಲಿಂದ ಬಂದ ಕೂಡಲೇ ನಿಮ್ಮ ಸಂಬಳವನ್ನು 50 ರೂಪಾಯಿಗಳಿಂದ ಹೆಚ್ಚಿಸಿದೆ ಎಂದರು. 15 ದಿನಗಳೊಳಗೆ ನೇಮಕದಲ್ಲಿಯೇ ಯಾವ ಸ್ವಪ್ರಯತ್ನವೂ ಇಲ್ಲದೆ ಸಂಬಳ ಹೆಚ್ಚಾಗಿದ್ದುದು ಬಾಬಾರವರ ಸಹಾಯದಿಂದಲೇ ಎಂದು ತಿಳಿದರು. ಅಂದರೆ ಮಗುವಿನ ಕ್ಷೇಮ, ತಾಯಿಯ ರಕ್ಷಣೆ. ಧೂಮಲ್ ಅವರು ಬಾಬಾರವರ ಮಹಾಸಮಾಧಿಯ ನಂತರ ಅವರ ಭಾವಚಿತ್ರದ ಮುಂದೆ ಚೀಟಿ ಹಾಕಿ ಉತ್ತರ ಪಡೆಯುತ್ತಿದ್ದರು. ಬಾಬಾರವರು ಜೀವಂತರಾಗಿದ್ದಾಗಲೇ ಅವರು ಬಾಬಾರವರ ಚಿತ್ರವನ್ನು ಬರೆಸಿ ಬಣ್ಣ ಹಾಕಿಸಿ ಶಿರಡಿಯಲ್ಲಿ ತೆಗೆದುಕೊಂಡು ಬರುತ್ತಿದ್ದರು. ದ್ವಾರಕಾಮಾಯಿಯ ಹತ್ತಿರ ಬಂದಾಗ ಬಾಬಾರವರು ಏನದು ಎಂದು ಕೇಳಿದರು. ಧೂಮಲ್ ರವರು ನೀವು ಇಲ್ಲಿದ್ದೀರ ಬಾಬಾ ಎಂದರು. ಬಾಬಾರವರು ಅದನ್ನು ಕೇಳಿ ಪಡೆದು ಕೆಲವು ಕ್ಷಣ ಹಿಂದೆ ಮುಂದೆ ತಿರುಗಿಸಿ ದೃಷ್ಟಿ ಬೀರಿ ಅವನಿಗೆ ಹಿಂದಿರುಗಿಸಿ ಇದನ್ನು ಇಟ್ಟುಕೋ ಎಂದರು. ಅವರಿಗೆ ಬಾಬಾರವರ ಚಿತ್ರವನ್ನು ಅವರಿಂದ ಆಶೀರ್ವದಿಸಿ ಪಡೆಯುವ ಹಂಬಲ ಇತ್ತು. ಇದೇ ಚಿತ್ರಪಟ. ಬಾಬಾರವರು ಧ್ಯಾನಾಸಕ್ತ ರೂಪದಲ್ಲಿ ಚಿಂತಾಕ್ರಾಂತರಾಗಿ ನಿಂತು ಅವರು ಬಾವ್, ನನಗೆ ನಿನ್ನ ಚಿಂತೆಯಿಂದಲೇ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಎಂದು ಹೇಳಿದ ಭಂಗಿಯಲ್ಲಿತ್ತು. ಬಾಬಾರವರು ಪ್ರತಿದಿನ ಅವರಿಂದ 2 ರೂಪಾಯಿ ದಕ್ಷಿಣೆ ಪಡೆದು ಹಿಂತಿರುಗಿಸಿ ಜವೋನ್ ಟೇವಾ ಕೋನಾಲ ದೇವೋನ್ನಾಕೋ ಖರ್ಚ್ ಕರೋನ್ನಕೋ, ಅಂದರೆ ಇದನ್ನು ಕಾಪಾಡು, ಯಾರಿಗೂ ಕೊಡಬೇಡ ಮತ್ತು ಖರ್ಚು ಮಾಡಬೇಡ ಎಂದರು. ಬಾಬಾರವರು ಅವರಿಗೆ 2 ರೂಪಾಯಿ, ಅನಂತರ 2 ರೂಪಾಯಿ, 50 ರೂಪಾಯಿ ಇನ್ನೊಂದು ಸಾರಿ, 30 ರೂಪಾಯಿ ಇನ್ನೊಂದು ಸಾರಿ ಕೊಟ್ಟರು. ಈ ಬಹುಮಾನದಿಂದ ಅವರಿಗೆ ಒಟ್ಟು 69 ರೂಪಾಯಿಗಳನ್ನು ಕೊಟ್ಟರು. ಈ ಬಹುಮಾನದ ಹಣವನ್ನು ಧೂಮಲ್ ಅವರು ಮಂತ್ರ ನಾಣ್ಯವೆಂದು
ಭಾವಿಸಿ ಅವು ಅದೃಷ್ಟದ ನಾಣ್ಯಗಳು ಎಂದು ಪೂಜೆ ಮಾಡುತ್ತಿದ್ದರು. ಬಾಬಾರವರು ಬೂಟಿಯವರಿಂದ 20 ರೂಪಾಯಿ ದಕ್ಷಿಣೆ ಕೇಳಿದರು. ಬೂಟಿ ಕೊಟ್ಟರು. ಪುನಃ ಬಾಬಾ ಅವರು 20 ರೂಪಾಯಿ ಕೇಳಿದರು. ಅದನ್ನು ಬಾಬಾರವರು ಧೂಮಲ್ರವರಿಗೆ ಕೊಟ್ಟರು. ಇನ್ನೊಂದು ಸಂದರ್ಭದಲ್ಲಿ ಬಾಬಾರವರು ಬೂಟಿಯವರಿಂದ 30 ರೂಪಾಯಿ ಪಡೆದು ಅದನ್ನು ಎರಡೂ ಕೈಗಳಲ್ಲಿಯೂ ಅಲ್ಲಾಡಿಸಿ ಅದನ್ನು ಎರಡೂ ಕೈಗಳಲ್ಲಿ ಸಮನಾಗಿ ಹಂಚಿ 15 ರೂಪಾಯಿಗಳನ್ನು ಧೂಮಲ್ರವರಿಗೆ ಕೊಟ್ಟು ಆಗ ಇಬ್ಬರು ತಲಾ 15 ರೂಪಾಯಿಗಳು ಹೊಂದಿದ್ದರು. ಬಾಬಾರವರು ಕೊಡುತ್ತಿದ್ದರು ಮತ್ತು ತೆಗೆದುಕೊಳ್ಳುತ್ತಿದ್ದರು. ತೆಗೆದುಕೊಳ್ಳುವುದು ಕೊಡುವುದು ಜೀವನದ ಲಕ್ಷಣ. ಬಾಬಾರವರು ಕೆಲವು ವೇಳೆ ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ಸರ್ವಂ ಹರಾಮಿ ಅಹಂ ಬಾಬಾ. ಕೆಲವು ವೇಳೆ ಧೂಮಲ್ ಅವರಲ್ಲಿದ್ದ ಎಲ್ಲ ಹಣವನ್ನು ದಕ್ಷಿಣೆ ರೂಪದಲ್ಲಿ ತೆಗೆದುಕೊಂಡು ಒಂದು ಬಿಡಿ ಕಾಸು ಸಹ ಇಲ್ಲದ ಹಾಗೆ ಮಾಡುತ್ತಿದ್ದರು. ಆದರೆ ಧೂಮಲ್ ಅವರು ಚಿಂತಿಸುತ್ತಲೂ ಇರಲಿಲ್ಲ, ಹೆದರುತ್ತಲೂ ಇರಲಿಲ್ಲ. ಏಕೆಂದರೆ ಬಾಬಾರವರೇ ಕೊಟ್ಟು ಅವರೇ ತೆಗೆದುಕೊಳ್ಳುತ್ತಿದ್ದರು. ಬಾಬಾರವರು ಬೇಕಾದ್ದನ್ನು ಕೊಡಲು ಯಾವಾಗಲೂ ನಿಲ್ಲಿಸಲಿಲ್ಲ. ಅವರು ದಕ್ಷಿಣೆ ತೆಗೆದುಕೊಳ್ಳುವ ಕಾರಣ ಸ್ಪಷ್ಟವಾಗಿತ್ತು. ಧೂಮಲ್ ಅವರು ರಘು ಕೇಸ್ಗೆ ಅಹಮದ್ನಗರಕ್ಕೆ ಹೋಗಿದ್ದಾಗ ಅವರ ಕಡೆಯವರು ಅವರಿಗೆ 300 ರೂಪಾಯಿ ಕೊಟ್ಟಿದ್ದರು. ಧೂಮಲ್ ಅವರು ಬಾಬಾರವರ ಬಳಿಗೆ ಬಂದಾಗ ಬಾಬಾ ಅವರ 300 ರೂಪಾಯಿ ಖಾಲಿಯಾಗುವ ತನಕ ದಕ್ಷಿಣೆ ಕೇಳುತ್ತಾ ಇದ್ದರು. ಏಕೆಂದರೆ ಎಲ್ಲವೂ ಬಾಬಾರವರ ಚಮತ್ಕಾರದಿಂದಾಗಿ ಧೂಮಲ್ ಅವರು ಸಂಭಾವನೆ ಎಂದು ಇಟ್ಟುಕೊಳ್ಳುವ ಹಾಗಿರಲಿಲ್ಲ. ಕಾಕಾ ಸಾಹೇಬ್ ದೀಕ್ಷಿತರು ತಮ್ಮ ಕೆಲವು ಅನುಭವಗಳನ್ನು ಧೂಮಲ್ ಅವರಿಗೆ ಹೇಳಿದ್ದರು. ಧೂಮಲ್ ಅವರು ಬಾಬಾರವರು ಮಹಾಸಮಾಧಿಯ ನಂತರವೂ ಹೇಗೆ ಸಹಾಯ ಮಾಡುತ್ತಿದ್ದರು ಎಂದು ಹೇಳಿದ್ದಾರೆ. ಇದು 30,000 ರೂಪಾಯಿ ದೀಕ್ಷಿತರಿಗೆ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇದು ದೀಕ್ಷಿತರು ಬಾಬಾರವರಲ್ಲಿ ಪೂರ್ಣ ಭರವಸೆ ಇಟ್ಟಿದ್ದರು. 30,000 ರೂಪಾಯಿಗಳನ್ನು ಹೋಲಿಸುವುದು ಕಾಕಾ ದೀಕ್ಷಿತರ ವರಮಾನದಲ್ಲಿ ಕಷ್ಟವಾಗಿತ್ತು. ಬಾಬಾ ಅವರ ಉನ್ನತ ಶಕ್ತಿಯಿಂದ ಅವರು ಇತರರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಆ ಹಣವನ್ನು ದೀಕ್ಷಿತರ ಮೇಜಿನ ಮೇಲೆ ತರಿಸಿ ಸಾಲಗಾರರಿಗೆ ಸಾಲ ತೀರಿಸಲು ಸಹಾಯ ಮಾಡಿದರು. ಇನ್ನೊಂದು ಘಟನೆ, ದೀಕ್ಷಿತ್ರವರ ಚಿಕ್ಕ ತಮ್ಮ ಸದಾಶಿವ ಅವರ ಬಗ್ಗೆಯೂ ಹೇಳಿದ್ದಾರೆ. ಅವರಿಗೆ ಯಾವ ಕೆಲಸವೂ ಸಿಗದೆ ಇದ್ದ ಸಂದರ್ಭದಲ್ಲಿ ಕಚ್ ಸಂಸ್ಥಾನದಲ್ಲಿ 1000 ರೂಪಾಯಿ ಸಂಬಳದ ಮೇಲೆ ಬ್ಯಾಂಕ್ ಅಧಿಕಾರಿ ಕೆಲಸ ಸಿಗುವ ಹಾಗೆ ಮಾಡಿದರು ಬಾಬಾ. ದೀಕ್ಷಿತರು ಬಾಬಾರವರ ಮುಂದೆ ಸದಾಶಿವರವರನ್ನು ಬೊಂಬೈಯಲ್ಲಿ ಇಟ್ಟುಕೊಳ್ಳುವುದೇ ಬೇಡವೇ ಎಂದು ಚೀಟಿ ಹಾಕಿದರು. ಅವನನ್ನು ಬೊಂಬೈಯಲ್ಲಿ ಇಟ್ಟುಕೋ ಎಂದು ಉತ್ತರವಿತ್ತರು ಬಾಬಾ. ಆದರೆ ಬೊಂಬೈಯಲ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡಲು ಆಗಲಿಲ್ಲ. ಕಾನೂನು ಪ್ರಾಕ್ಟೀಸ್ ಬದಲು ಅವರಿಗೆ ಬ್ಯಾಂಕ್ನಲ್ಲಿ ನೌಕರಿ ಸಿಕ್ಕಿತು. ಧೂಮಲ್ ಅವರಿಗೆ ತಮ್ಮ ಜೀವಮಾನದ ಪರ್ಯಂತ ಬಾಬಾರವರಿಂದ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನೆರವು ಸಿಕ್ಕಿ ನಾಸಿಕದಲ್ಲಿ ಒಳ್ಳೆಯ ಸ್ಥಾನ ಗಳಿಸಿದ್ದರು. ಅನಂತರ ಅವರು ಸಾಯಿಬಾಬಾ ಸಂಸ್ಥಾನದ ಆಡಳಿತದಲ್ಲಿ ಇದ್ದು ಕೊನೆಯ ತನಕ ಸಂಸ್ಥಾನದ ಟ್ರಸ್ಟಿಯಾಗಿದ್ದರು. ಧೂಮಲ್ ಅವರ ಜೀವನದಲ್ಲಿ ಬಾಬಾರವರು ಲೌಕಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೇಗೆ ಅವರಿಗೆ ನೆರವಾಗಿದ್ದರು ಎಂದು ಹೇಳುವ ಉತ್ತಮ ನಿದರ್ಶನ. ಅವರ ಪತ್ನಿಗೆ ಸದ್ಗತಿ ನೀಡಿ ಧೂಮಲ್ ಅವರಿಗೆ ಸುಖಾಂತ್ಯ ನೀಡಿ ಬಾಬಾರವರು ಅವರಿಗೆ ಆಧ್ಯಾತ್ಮಿಕ ರೀತಿಯಲ್ಲಿ ನೆರವು ನೀಡಿದ್ದಾರೆ. ಏಕೆಂದರೆ ಬಾಬಾ ಅವರನ್ನು ಶುದ್ಧರಾಗಿ ಗುರುವಿನಲ್ಲಿ ನಿಷ್ಠರಾಗಿರುವಂತೆ ಮಾಡಿದ್ದರು. ಇಲ್ಲಿಗೆ ಭಾಗ 3ರ 6ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.